ಶ್ರೀ ಕುಮಾರೇಶ್ವರ ಪ್ರಾಚ್ಯ ವಿದ್ಯಾ ಪ್ರಾಥಮಿಕ ಶಾಲೆಗೆ 91.17 ಫಲಿತಾಂಶ. ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರದ ಶ್ರೀ ಕುಮಾರೇಶ್ವರ ಪ್ರಾಚ್ಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಳೆದ ಮಾರ್ಚ್ 2026ನೇ ಸಾಲಿನಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ 91.17ರಷ್ಟು ಫಲಿತಾಂಶ ಬಂದಿದೆ. ಶಾಲೆಯ ಒಟ್ಟು 68 ವಿದ್ಯಾರ್ಥಿನಿಯರಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದು, ಇದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ 6 ವಿದ್ಯಾರ್ಥಿಗಳು, ಉನ್ನತ ಶ್ರೇಣಿಯಲ್ಲಿ 46 ವಿದ್ಯಾರ್ಥಿಗಳು, ದ್ವಿತೀಯ ಶ್ರೇಣಿಯಲ್ಲಿ 5 ವಿದ್ಯಾರ್ಥಿಗಳು, ತೃತೀಯ ಶ್ರೇಣಿಯಲ್ಲಿ 5 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕುಮಾರಿ ಅನುಪಮ ಕೋಟಿ 582 ಅಂದರೆ 93.12 ಅಂಕಗಳನ್ನು ಪಡೆದಿದ್ದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅಭಿಷೇಕ ಅಂಗಡಿ 571 ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದರೆ, ಅಭಿಷೇಕ್ ಆಚನೂರು 567 ಅಂಕಗಳನ್ನು ಪಡೆದು ತೃತೀಯ ಸ್ಥಾನದಲ್ಲಿ ತೇರ್ಗಡೆಯಾಗಿ ಶಾಲೆಗೆ ಕೀರ್ತಿ ತಂದಿದ್ದಾನೆ. ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳನ್ನ ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಮಣಿಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಮುಂಡೂರ್ಗಿ ಪರಮ ಪೂಜ್ಯರು ಅಭಿನಂದಿಸಿದ್ದಾರೆ. ಹಾಗೂ ಶರಣಬಸವ ದೇವರು ಶ್ರೀಮದ್ ವೀರಶೈವ ಸಂಸ್ಥೆ ಶಿವಯೋಗ ಮಂದಿರದ ಧರ್ಮದರ್ಶಿಗಳು ಮತ್ತು ಕಾರ್ಯದರ್ಶಿಗಳಾದ ಶ್ರೀ ಎಂಬಿ ಹಂಗರ್ಗಿ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಅಭಿನಂದಿಸಿದರು. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್, ಮುಚ್ಕಂಟಿಮಠ, NKS TV4 ಬಾಗಲಕೋಟೆ. ಯಾಕಂತಂದ್ರೆ ಈ ನೆಲದೊಳಗೆ ಎಂತ ಮಹಾನ್ ಶರಣರು ಅಡ್ಡಾಡಿ ಹೋಗಿದ್ದಾರೆ ಅಂತಂದ್ರೆ ಆನಗಲ್ಲು ಕುಮಾರ ಶಿವಯೋಗಿಗಳು, ಸದಾಶಿವ ಮಹಾಸ್ವಾಮಿಗಳು, ಯಳಂದೂರು ಬಸವಲಿಂಗ ಶಿವಯೋಗಿಗಳು, ವಿಜಯ ಮಹಾನ್ ಶಿವಯೋಗಿಗಳು, ಹಲವಾರು ಶಿವಯೋಗಿಗಳು ಇಲ್ಲಿ ನೆಲೆಸಿದ್ದಾರೆ. ಅಂತ ಜಗದೊಳಗೆ ನಾವು ಬಂದು ಅದೀವಿ ಅಂತಂದ್ರೆ ಅದೇ ನಮ್ಗೆ ಒಂದು ದೊಡ್ಡ ಪುಣ್ಯ. ಅದ್ರೊಳಗೆ ಇಲ್ಲಿ ಶಿಕ್ಷಣವನ್ನ ಪಡೆಯಕತ್ತೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ. ಯಾಕಂತಂದ್ರೆ ಶಿಕ್ಷಣವನ್ನು ಪಡೆದವ ಎಲ್ಲಾ ಕಡೆ ಮೆರಿತಾನ ಅನ್ನೋದು ಒಂದು ಸುಭಾಷಿತಗಾರ ಹೇಳ್ತಾರೆ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಶತ್ರು, ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ಮೂರ್ಖ ಆಗಿರ್ತಾನ ಅಂತಂದ್ರೆ ಅವ್ನ ಮನೆಯಲ್ಲಿ ಮಾತ್ರ ಅವ್ನ ಗೌರವ ಇರ್ತದೆ, ಬೇರೆ ಕಡೆ ಗೌರವ ಇಲ್ಲ ಅಂತ ನಡೀತೈತಿ. ಮನೆ ಒಳಗಾದ್ರೆ ಅವ್ನ ಗೌರವ ಕೊಡ್ತಾರಲ್ಲ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು. ಒಬ್ಬ ರಾಜ ಅದಾನ ಅಂತಂದ್ರ ಅವನಿಗೆ ಎಲ್ಲಿ ಮರ್ಯಾದೆ ಇರ್ತೈತೆ ಅಂತಂದ್ರೆ ಅವನ ಆಸ್ಥಾನದೊಳಗೆ ಮಾತ್ರ ಅವ್ನಿಗೆ ಮರ್ಯಾದೆ ಇರ್ತೈತೆ. ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶಿ ಪೂಜ್ಯತೆ ರಾಜ. ಒಬ್ಬ ರಾಜ ಇರ್ತಾನೆ, ಆ ರಾಜನ ಆಸ್ಥಾನ ಎಷ್ಟು ಇರ್ತೈತಲ್ಲ ಅವನಿಗೆ ಅಲ್ಲಿ ಮರ್ಯಾದೆ ಇರ್ತೈತೆ. ಆದ್ರ ವಿದ್ಯಾವಂತನಾಗಿರ್ತಕ್ಕಂಥವನು ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಬ್ಬ ವಿದ್ಯೆಯನ್ನ ಕಲಿಸಿರ್ತಕ್ಕಂಥ ವ್ಯಕ್ತಿ ಎಲ್ಲೇ ಹೋದ್ರೂ ಅವನಿಗೆ ಗೌರವ ಸಿಗ್ತೈತಿ ಅಂತ ಹೇಳಿ ಸುಭಾಷಿತಗಾರ ಹೇಳ್ತಾರೆ. ಅದಕ್ಕ ಇವರೆಲ್ಲರೂ ಇಷ್ಟು ದಿನಗಳ ಕಾಲ ನನ್ನನ್ನು ಹಿಡ್ಕೊಂಡು, ನಾನು ಇಲ್ಲಿ 9 ದಿನಕ್ಕೆ ಬಂದಿದ್ದೀನಿ. 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಇಲ್ಲೇ ಮುಗಿದೈತಿ. ಈಗ ಇವ್ರನ್ನೆಲ್ಲಾರು ಈಗ ಹೋಗ್ಯಾರಲ್ಲ, ಎಲ್ಲ ಪಾಸ್ ಆಗ್ಯಾರ. ಇವು 2 ಹಂತಗಳು ಜೀವನದೊಳಗೆ, 10th ಮತ್ತು ಸೆಕೆಂಡ್ ಇಯರ್ 2 ಹಂತಗಳನ್ನ ಪಾಸ್ ಮಾಡಿಬಿಟ್ರೆ ಮುಂದೆ ಆರಾಮಾಗಿರ್ತೈತಿ ಅಂತ ಹೇಳಿ ಗುರುಗಳು ಹೇಳ್ತಿರ್ತಾರೆ. ಹಂಗ ಈಗೇನು ಇವ್ರು ಪಾಸ್ ಆಗಿ ಮುಂದೆ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ. ಇವ್ರಿಗೆ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಇಷ್ಟು ದಿನ ನೀವು ಎಲ್ಲಿದ್ದಿ ಅಂತ ಕೇಳಿದ್ರ, ಯಾವ ಶಾಲೆಗೆ ಓದಿದಿ ಅಂತ ಕೇಳಿದ್ರ, ಶಿವಯೋಗ ಮಂದಿರ ಅನ್ನೋ ಹೆಸರನ್ನ ನೀವು ಬೆಳೆಸ್ಬೇಕಲ್ಲ. ಆ ಶಿವಯೋಗ ಮಂದಿರ ಹಳೆಯಾಗಿದ್ದಿ ಅನ್ನೋದು ಅಸಹ್ಯ ಪಡಬಾರ್ದು. ಶಿವಯೋಗ ಮಂದಿರ ಕುಮಾರ